ಟೈಮ್ ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಭಕ್ತರಿಗೆ ಪಪ್ಪರೆ ಗಣೇಶಪ್ಪ ಭಕ್ತರೆ ಅವರು ಬಂದು ಕುಂತರೆ ಏರಿಯಾ ಫುಲ್ ಜಾತರೆ. ನಾವು ಪ್ರತಿ ವರ್ಷ ಕಾಯ್ತಾ ಇರ್ತೀವಿ. ಅಂದ್ರೆ ನಮಗೂ ಎಲ್ಲ ಲೇಡೀಸ್ಗೂ ತುಂಬಾ ಆದ್ಯತೆ ಕೊಡ್ತಾರೆ. ಅವರು ಎಲ್ಲರನ್ನೂ ಗೌರವದಿಂದ ಮಾತಾಡಿಸ್ತಾರೆ, ಎಲ್ಲರನ್ನೂ ಕರೀತಾರೆ, ಪ್ರತಿಯೊಂದು ಮನೆಗೂ ಬೆಲೆ ಕೊಡ್ತಾರೆ. ನಮ್ಗೆ ತುಂಬಾ ಖುಷಿ ಆಗುತ್ತೆ. ನಾವಂತೂ ಕಾಯ್ತಾ ಇರ್ತೀವಿ. ವರ್ಷನೂ ಸಿದ್ಧಾಂತ ಅವರು ಡಿಫ್ರೆಂಟ್ ಆಗಿ ಒಂದೊಂದು ಕ್ಯೂರಿಯಾಸಿಟಿನೋ ಒಂದು ಕೊಡ್ತಾರೆ. ಆಗ ಒಂದು ಸಸ್ಪೆನ್ಸ್ ಅಂತ ಹೇಳಿದಾಗ ನಮ್ಗೆ ಏನೋ ಒಂಥರ ಖುಷಿ. ಅಯ್ಯೋ ಅವ್ರು ಏನ್ ಮಾಡ್ಬೋದು, ಕ್ಯೂರಿಯಾಸಿಟಿ ಏನ್ ಮಾಡ್ಬೋದು, ಅವ್ರು ಏನ್ ಮಾಡ್ಬೋದು ಅನ್ನೋ ಒಂದು ಇದು ಇರುತ್ತೆ ನಮ್ಗೆ. ಆತರ ತುಂಬಾನೇ ಕಾಯ್ತಾ ಇದ್ದೀವಿ. ಒಟ್ಟಾಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಾತ್ರ. ನಗುವ ನಮ್ಮ ಜಮಾನ ಓ ಗಣೇಶ, ನಗಿಸೋ ನಮ್ಮ ಜನನ ಓ ಗಣೇಶ. ನಮಸ್ಕಾರ. ಟೈಮ್ ಲೈನ್ ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸಾಕಷ್ಟು ಹಬ್ಬಗಳನ್ನ ಆಚರಿಸ್ತಾ ಇರ್ತೀವಿ. ಪ್ರತಿಯೊಂದು ಹಬ್ಬಕ್ಕೂ ಕೂಡ ಅದರದೇ ಆದ ವೈಶಿಷ್ಟ್ಯತೆ, ಪ್ರಾಮುಖ್ಯತೆ ಎಲ್ಲವೂ ಕೂಡ ಇರುತ್ತೆ. ಅದನ್ನು ಆಗಸ್ಟ್, ಸೆಪ್ಟೆಂಬರ್ ಏನಾದ್ರೂ ಬಂತು ಅಂದ್ರೆ ಸಾಕು, ಅಲ್ಲಿಂದ ವರಮಹಾಲಕ್ಷ್ಮಿ ಹಬ್ಬದಿಂದ ಹಿಡಿದು ಯುಗಾದಿ ಹಬ್ಬದವರೆಗೂ ಕೂಡ ಪ್ರತಿಯೊಂದು ಹಬ್ಬವನ್ನ ಆಚರಿಸ್ತಾ ಇರ್ತೀವಿ. ಅದರಲ್ಲೂ ಪ್ರಮುಖವಾದ ಹಬ್ಬ ಅಂತ ಅಂದ್ರೆ ಗೌರಿ ಗಣೇಶ ಹಬ್ಬ. ಈ ಹಬ್ಬವನ್ನ ಇಡೀ ದೇಶಾದ್ಯಂತ ಬಹಳ ಸಂಭ್ರಮ ಸಡಗರದಿಂದ ಆಚರಿಸ್ತೀವಿ. ಮೊದಲು ಗೌರಿ ಹಬ್ಬವನ್ನ ಆಚರಿಸ್ತೀವಿ. ಅಂದ್ರೆ ಮುತ್ತೈದೆಯರಿಗೆ ತವರು ಮನೆಯಿಂದ ಬಾಗಿಲವನ್ನ ನೀಡುವಂತಹ ಹಬ್ಬ. ಅದಾದ್ಮೇಲೆ ಗಣೇಶ ಹಬ್ಬವನ್ನ ಆಚರಿಸ್ತೀವಿ. ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡ್ತೀವಿ. ಕೆಲವೊಂದಿಷ್ಟು ಜನ 3 ದಿನಕ್ಕೆ ಗಣೇಶ ಮೂರ್ತಿಯನ್ನ ವಿಸರ್ಜನೆ ಮಾಡ್ತಾರೆ. ಇನ್ನು ಕೆಲವೊಂದಿಷ್ಟು ಜನ 5 ದಿನಕ್ಕೆ ವಿಸರ್ಜನೆ ಮಾಡ್ತಾರೆ. 9 ದಿನ, 21 ದಿನ, ಹೀಗೆ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಗಣೇಶ ಮೂರ್ತಿಯನ್ನ ವಿಸರ್ಜನೆಯನ್ನ ಮಾಡ್ತಾರೆ. ಆದ್ರೆ ಇನ್ನೊಂದ್ ಕಡೆ ಮೊನ್ನೆ ಅಷ್ಟೇ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ಇವತ್ತು ವಿಸರ್ಜನೆಯನ್ನ ಮಾಡ್ತಾ ಇದ್ದಾರೆ. ಯಾವುದು ಆ ಪ್ಲೇಸ್, ಯಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಬನ್ನಿ ತಿಳಿಸ್ಕೊಡಿ. ಯೂಶಲಿ ನಾವೀಗ ದಸರಾ ಹಬ್ಬವನ್ನ ಆಚರಿಸುವಂತಹ ಸಂದರ್ಭ, ಅಂತ ಸಂದರ್ಭದಲ್ಲಿ ಇಲ್ಲಿ ಗೌರಿ ಗಣೇಶ ಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ತುಂಬಾ ಖುಷಿ ವಿಚಾರ ಅಂತಾನೆ ಹೇಳ್ಬಹುದು. ನೀವು ಗಮನಿಸ್ತಾ ಹೋಗಬಹುದು, ಒಂದು ಎಲ್ಲಾ ಪ್ಲೇಸ್ ಗಳಲ್ಲೂ ಕೂಡ, ಎಲ್ಲಾ ಸ್ಥಳಗಳಲ್ಲೂ ಕೂಡ ಒಂದು ಕಾಳಿಯ ರೂಪವನ್ನ ಇಲ್ಲಿ ಪೇಂಟಿಂಗ್ ಮಾಡೋ ಮೂಲಕ ಹಬ್ಬವನ್ನ ಆಚರಿಸ್ತಾ ಇರುವಂತದನ್ನ ಗಮನಿಸ್ತಾ ಇರಬಹುದು. ಅದ್ರ ಜೊತೆಗೆ ಗಣೇಶನ ವಿಗ್ರಹವನ್ನ ಕೂಡ ನೋಡಬಹುದು, ಯಾವ ರೀತಿ ಅಲಂಕಾರವನ್ನ ಮಾಡಿದ್ದಾರೆ ಅಂತ. ಸ್ವರ್ಗನೇ ಭೂಲೋಕಕ್ಕೆ ಆಗಮಿಸಿದ್ಯೇನೋ ಅನ್ನೋ ರೀತಿಯಲ್ಲಿ ಅಲಂಕಾರವನ್ನ ಮಾಡಿರುವಂತದನ್ನ ಗಮನಿಸ್ತಾ ಇರಬಹುದು. ಆ ಬಳ್ಳಿಗಳಿರಬಹುದು, ಜೊತೆಗೆ ಆ ಗಿಣಿಗಳಿರಬಹುದು, ಕಾಡಿನಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೂಲಕ ಇಲ್ಲಿ ಗಣೇಶ ಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ಜೊತೆಗೆ ನೀವು ಗಣೇಶ ಮೂರ್ತಿಯನ್ನ ಕೂಡ ಗಮನಿಸ್ತಾ ಇರಬಹುದು, ಅಲ್ಲಿ ಒಂದು ಕಾಳಿಯ ರೂಪದಲ್ಲಿ ಗಣೇಶ ಮೂರ್ತಿಯನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಈ ರೀತಿನೂ ಕೂಡ ಹಬ್ಬವನ್ನ ಮಾಡಬಹುದಾ ಅಂತ ಸಿದ್ದಣ್ಣ ಅಭಿಮಾನಿ ಬಳಗದವರು ಇವತ್ತು ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳಲೇಬೇಕು ಇಂಥ ಸಂದರ್ಭದಲ್ಲಿ. ನಾನು ಆಗ್ಲೇ ಹೇಳಿದೆ, ಗೌರಿ ಗಣೇಶ ಹಬ್ಬವನ್ನ ಇಡೀ ದೇಶಾದ್ಯಂತ ಬಹಳ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದ್ದಾರೆ ಅಂತ.
ಅದು ಯಾವ ಪ್ಲೇಸ್ ಅನ್ನೋದನ್ನ ನಾನು ಸೀಕ್ರೆಟ್ ಆಗಿ ಹೇಳಿದ್ದೆ. ನಾನಿವತ್ತು ಮಾಗಡಿ ರಸ್ತೆಯ ಸೆಕೆಂಡ್ ಕ್ರಾಸ್ ನಲ್ಲಿ ಸಿದ್ದಣ್ಣ ಅಭಿಮಾನಿ ಬಳಗದವರು ಏನು ಮೊನ್ನೆಯಷ್ಟೇ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿದ್ರು, ಆ ಸ್ಥಳದಲ್ಲಿ ನಾನಿದ್ದೇನೆ. ಇದ್ರಲ್ಲಿ ಏನಪ್ಪ ವಿಶೇಷತೆ ಅಂತ ನೀವು ಕೇಳಬಹುದು. ಯಾಕೆ ಅಂತಂದ್ರೆ ಗಣೇಶ ಹಬ್ಬ ಆಗಿ ಈಗಾಗಲೇ ಹತ್ರ 1 ತಿಂಗಳಾಗಿದೆ. 1 ತಿಂಗಳ ಆದ್ಮೇಲೆ ಮೊನ್ನೆಯಷ್ಟೇ ಅವರು ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಇವತ್ತು ವಿಸರ್ಜನಾ ಕ್ರಿಯೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಏನು ವಿಶೇಷತೆ ಅಂತಂದ್ರೆ ನಾವೀಗ ಗಮನಿಸ್ತಾ ಇರ್ತೀವಿ, ಗಣೇಶ ಹಬ್ಬದ ದಿನ ಅಂದ್ರೆ ವಿಸರ್ಜನೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಆರ್ಕೆಸ್ಟ್ರಾ ಮಾಡ್ತಾರೆ ಕೆಲವೊಂದು ಕಡೆ, ಇನ್ನು ಕೆಲವೊಂದು ಕಡೆ ಈ ಡೊಳ್ಳು ಕುಣಿತ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಮಾತ್ರ ಇವತ್ತು ಗಣೇಶನಿಗೆ ಬಣ್ಣ ಹಚ್ಚುವ ಮೂಲಕ ವಿಶೇಷ ಕಾರ್ಯಕ್ರಮವನ್ನ ಮಾಡ್ತಿರ್ತಾರೆ. ಈ ವಿಶೇಷತೆ ಬಗ್ಗೆ ಇಲ್ಲಿನ ಜನತೆ ಏನ್ ಹೇಳ್ತಾರೆ, ಜೊತೆಗೆ ಸಿದ್ದಣ್ಣ ಅಭಿಮಾನಿಗಳ ಬಳಗದವರು ಏನ್ ಹೇಳ್ತಾರೆ, ಬನ್ನಿ ಕೇಳ್ಕೊಂಡ್ ಬರೋಣ. ಎಲ್ಲರಿಗೂ ನಮಸ್ತೆ. ನಮ್ಮ ಹೆಸರು ರಾಜೇಶ್ವರಿ ಅಂತ. ಇಲ್ಲಿ 8 ವರ್ಷದಿಂದ ಗಣೇಶ ಕುಣಿಸ್ತಾ ಇದ್ದಾರೆ. ಸಿದ್ದಣ್ಣ ಅಭಿಮಾನಿಗಳ ಬಳಗ ಅಂತ ಮಾಡ್ತಾ ಇದ್ದಾರೆ. ಹುಡುಗರೆಲ್ಲ ತುಂಬಾ ಖುಷಿ ಪಟ್ಟು ಬರ್ತಾರೆ, ಎಲ್ಲೆಲ್ಲಿಂದನೂ ನೋಡಕ್ಕೆ ಅಂತಾನೆ ಬರ್ತಾರೆ. ನಮಗ್ ತುಂಬಾ ಖುಷಿ ಆಗುತ್ತೆ. ನಾವು ವರ್ಷಕ್ಕೊಂದ್ಸಲ ಇದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ಜಾತ್ರೆಗಿಂತ ವರ್ಷ ಆಮೇಲೆ ಎಕ್ಸೈಟಿಂಗ್ ಏನಂದ್ರೆ ವರ್ಷ ಪ್ರತಿ ಸಲನೂ ಬೇರೆ ಬೇರೆ ತರ ಮಾಡ್ತಾರೆ. ಒಂದೇ ಸಲ ಎಲ್ಲರೂ ಮಾಡೋ ತರ ಒಂದೇ ತರ ಇರಲ್ಲ, ಬೇರೆ ಬೇರೆ ತರ ಪ್ರತಿ ವರ್ಷನೂ ಸಿದ್ದಣ್ಣ ಅವರು ಡಿಫ್ರೆಂಟ್ ಆಗಿ ಒಂದೊಂದು ಕ್ಯೂರಿಯಾಸಿಟಿನೋ ಒಂದು ಕೊಡ್ತಾರೆ. ಅಕ್ಕ ಒಂದು ಸಸ್ಪೆನ್ಸ್ ಅಂತ ಹೇಳಿದಾಗ ನಮ್ಗೆ ಏನೋ ಒಂಥರ ಖುಷಿ. ಅಯ್ಯೋ ಅವ್ರ ಏನ್ ಮಾಡ್ಬೋದು, ಕ್ಯೂರಿಯಾಸಿಟಿ ಏನ್ ಮಾಡ್ಬೋದು, ಅವ್ರ ಏನ್ ಮಾಡ್ಬೋದು ಅನ್ನೋ ಒಂದು ಇದಿರುತ್ತೆ ನಮ್ಗೆ. ಆ ತರ ತುಂಬಾನೇ ಕಾಯ್ತಾ ಇರ್ತೀವಿ. ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಾತ್ರ. ಯಾರಿಗೂ ಏನು ತೊಂದ್ರೆ ಆಗ್ದಂಗೆ, ಯಾರಿಂದ ಏನ್ ತೊಂದ್ರೆ ಇದೆ, ಯಾರಿಗೂ ಏನು ತೊಂದ್ರೆ ಆಗ್ದಂಗೆ ತುಂಬಾ ಖುಷಿಯಾಗಿ ನಡ್ಸ್ಕೊಡ್ತಾರೆ. ನಾವು ಪ್ರತಿ ವರ್ಷ ಕಾಯ್ತಾ ಇರ್ತೀವಿ. ಆಮೇಲೆ ನಮಗೂ ಎಲ್ಲ ಲೇಡೀಸ್ಗೂ ತುಂಬಾ ಆದ್ಯತೆ ಕೊಡ್ತಾರೆ. ಅವರು ಎಲ್ಲರನ್ನು ಗೌರವದಿಂದ ಮಾತಾಡಿಸ್ತಾರೆ, ಎಲ್ಲರನ್ನು ಕರೀತಾರೆ, ಪ್ರತಿಯೊಂದು ಮನೆಗೂ ಬೆಲೆ ಕೊಡ್ತಾರೆ. ನಮ್ಗೆ ತುಂಬಾ ಖುಷಿ ಆಗುತ್ತೆ. ಬನ್ನಿ ಅಕ್ಕ ಅಂತ ಕರೀತಾರಲ್ಲ, ಅದು ನಮ್ ಖುಷಿ. ಅದು ನಮ್ಗೆ ನಾವಂತೂ ಕಾಯ್ತಾ ಇರ್ತೀವಿ. ನಮ್ ಸಿದ್ದಣ್ಣ ಅವ್ರಿಗೋಸ್ಕರ ನಾವು ಅಷ್ಟು ಕಾಯ್ತಾ ಇರ್ತೀವಿ. ಯಾವಾಗ ಇರ್ತಾರೆ, ನಾವು ಊರಿಗೆ ಹೋಗ್ಬೇಕು ಅಂದ್ರೆ ಲೀವ್ ಇದ್ರು ಸಹಿತ ಎಲ್ಲೂ ಹೋಗ್ದಂಗೆ ಇಲ್ಲೇ ಇದ್ದು ಎಲ್ಲ ಕಾಯ್ಕೊಂಡು ನಾವು ಎಂಜಾಯ್ ಮಾಡ್ಕೊಂಡು ಇರ್ತೀವಿ. ನಮ್ಗೆ 3 ದಿನ ಅನ್ನೋದು ತುಂಬಾ ಬೇಗ ಮುಗ್ದೋಗುತ್ತಲ್ಲ ಅಂತ ಬೇಜಾರು ಕೂಡ ಆಗುತ್ತೆ. ನಮ್ಗೆ ಇನ್ನ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಭಾರತಿ ಅಂತ, ಮಾಗಡಿ ರೋಡ್ ಫಸ್ಟ್ ಕ್ರಾಸ್ ನಮ್ದು. ಇಲ್ಲಿ ತುಂಬಾ ಚೆನ್ನಾಗಿ ಇವತ್ತಿನ ವಿಶೇಷ ಏನಂದ್ರೆ ಗಣಪತಿ ಫ್ರೈಡೇ ಇಂದ ಇಲ್ಲಿ ಸ್ಟಾರ್ಟ್ ಮಾಡಿರೋದು. ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗೂ ಕೂಡ ನಡೆಯುತ್ತೆ. ತುಂಬಾ ಚೆನ್ನಾಗಿ ಅಂದ್ರೆ ಒಂಥರ ಜಾತ್ರೆ ತರ ಇರುತ್ತೆ. ನಮ್ಮ ಒಂದು ಮಾಗಡಿ ರೋಡ್ ಫಸ್ಟ್ ಒಂಥರ ಜಾತ್ರೆ ತರ ತುಂಬಾ ಚೆನ್ನಾಗಿರುತ್ತೆ. ಒಂದು ಡ್ಯಾನ್ಸೇ ಆಗ್ಲಿ, ಒಂದು ಪ್ರತಿಯೊಂದು ಕೂಡ ಮಕ್ಕಳು ಎಲ್ಲ ಸಹಕರಿಸ್ತಾರೆ. ಎಲ್ಲರೂ ಮನೆ ಅಕ್ಕಪಕ್ಕ ಜನಗಳು ಕೂಡ ಇಲ್ಲಿ ಬಂದು ಸಹಕರಿಸಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿದೆ, ಒಂಥರ ತುಂಬಾನೇ ಖುಷಿ ನಮಗಂತೂ. ಆಮೇಲೆ ಇಲ್ಲಿ ಪಾಪ್ಕಾರ್ನ್ ಮಕ್ಳಿಗೆಲ್ಲ ಒಂಥರ ಚಂದ, ಮಕ್ಳಿಗೆಲ್ಲ ಪಾಪ್ಕಾರ್ನ್ ಮತ್ತೆ ಇದು ಕ್ಯಾಂಡಿ, ಆಮೇಲೆ ಇಡ್ಲಿ ಅದು ಇದು ಮಕ್ಳಿಗೆ ಏನೇನೋ ಥಾಟ್ಸ್ ಅದೆಲ್ಲ ಕೊಡ್ತಾರೆ. ಒಂಥರ ಏನೋ ಒಂಥರ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಮಗಂತೂ ಕಾಯ್ತಾ ಇರ್ತೀವಿ, ಈ 1 ವರ್ಷ ಎಷ್ಟು ಬೇಗ ಮೂವಿ ಮತ್ತೆ ಬರುತ್ತೋ ಅಂತ ಕಾಯ್ತಾ ಇರ್ತೀವಿ. ತುಂಬಾನೇ ಖುಷಿ ಆಗುತ್ತೆ ನಮಗಂತೂ. ಧನ್ಯವಾದಗಳು. ಸಿದ್ದಣ್ಣ ಅಭಿಮಾನಿ ಬಳಗದಿಂದ ಗಣೇಶೋತ್ಸವ ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ಸಲ ಕೂಡ ಅದ್ದೂರಿಯಿಂದ ಮಾಡಿದ್ದಾರೆ. ಚಿಕ್ಕ ಮಕ್ಕಳಿಗೆ ಆಗ್ಲಿ ಎಲ್ಲರಿಗೂ ಈ ತರ ಹಬ್ಬಗಳು ಮಾಡೋದ್ರಿಂದ ನಮ್ಮ ಸಂಸ್ಕೃತಿನ ಉಳಿಸ್ಬೋದು ಮತ್ತೆ ಬೆಳೆಸ್ಬೋದು ಅಂತ ನಾನು ಹೇಳ್ತೀನಿ. ನಮ್ಮ ಮಗನು ನನ್ನ ಹೆಸರು ನಿರ್ಮಲಾ ಅಂತ. ನಮ್ಮ ಮಗ ಚೇತನು ಸಿದ್ಧ ಅವರು ನಮ್ಮ ಯಜಮಾನ್ರು ನಡೆಸ್ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ. ಪ್ರತಿ ವರ್ಷನೂ ಯಾವ್ದೇನು ಮಾಡ್ತಾ ಇಲ್ಲ, ಚೆನ್ನಾಗಿದೆ. ಪ್ರತಿ ವರ್ಷನೂ ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ. ಇನ್ನ ವರ್ಷ ಇನ್ನ ಚೆನ್ನಾಗಿ ಮಾಡ್ಬೋದು. ಸುಮನಾ ಅಂತ ಇಲ್ಲೇ ಇರೋದು. ಸೊ ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು, ಯಾಕೆಂದ್ರೆ ಇವಾಗ 1 year ಆಯ್ತು ನಾನು ಈ ಏರಿಯಾಗೆ ಬಂದು. ಈ ನವರಾತ್ರಿ ಉತ್ಸವ ಟೈಮಲ್ಲಿ ಅದು ಕಾಳಿ ಸ್ವರೂಪವಾಗಿ ಗಣೇಶನ ಕೂರಿಸಿರೋದು ತುಂಬಾ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅಂಡ್ ನಿನ್ನೆ ರಂಗೋಲಿ ಎಲ್ಲ ಕಾಂಪಿಟೇಷನ್ ಇತ್ತು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಓವರ್ ಆಲ್ ಅರೇಂಜ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು.
ಗಣೇಶ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದಾರೆ, ಇವತ್ತು ವಿಸರ್ಜನೆಯನ್ನ ಮಾಡ್ತಾ ಇದ್ದಾರೆ ಅಂತ. ಅದ್ರ ಜೊತೆಗೆ ಈಗಾಗಲೇ ಗ್ರಾಮಸ್ಥರು ಕೂಡ ಮಾತಾಡಿದ್ರು, ಇಲ್ಲ ಸ್ಥಳೀಯರು ಕೂಡ ಮಾತನಾಡಿದ್ರು, ಇದ್ರ ವಿಶೇಷತೆ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ರು. ಜೊತೆಗೆ ಬರುವಂತಹ ಭಕ್ತಾದಿಗಳಿಗೆ ಇವತ್ತು ಊಟದ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಳ್ಳಲಾಗಿದೆ. ಹಾಗಾದ್ರೆ ಯಾವೆಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ, ಏನೇನೆಲ್ಲ ಕೊಡ್ತಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ನಾನು ಹೇಳ್ದೆ ಈಗಾಗಲೇ ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ, ಬರುವಂತಹ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಏನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತ ನೋಡ್ತಾ ಇರಬಹುದು, ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇಡ್ಲಿ ಸಾಂಬಾರ್ ವನ್ನ ಕೊಡ್ತಾ ಇದ್ದಾರೆ ಬರುವಂತಹ ಭಕ್ತಾದಿಗಳಿಗೆ. ಯಾವ ರೀತಿ ಪ್ರಿಪರೇಷನ್ ಇತ್ತು ಎಲ್ಲವನ್ನ ಕೂಡ ಕೇಳ್ತಾ ಹೋಗೋಣ. ನಮಸ್ತೆ ಸರ್, ತಮ್ಮ ಹೆಸರು? ಅಖಿಲೇಶ್ ಮೇಡಮ್. ಸರ್, ಇವತ್ತು ಗಣೇಶ ಹಬ್ಬವನ್ನ ಆಚರಿಸ್ತಾ ಇದ್ದೀರಾ ನೀವು. ಒಂದು ತಿಂಗಳಾಗಿದೆ ಗಣೇಶ ಹಬ್ಬ ಆಗ್ತಾ ಬಂದು. ಮೊನ್ನೆ ಅಷ್ಟೇ ನೀವು ಪ್ರತಿಷ್ಠಾಪನೆಯನ್ನ ಮಾಡಿದ್ದೀರಾ, ಏನಿದ್ರು ವಿಶೇಷತೆ? ಮೇಡಮ್, ಯಾವಾಗ್ಲೂ ನಮ್ಮ ಮೇಲೆ ನಾವೇ ಡಿಫ್ರೆಂಟ್ ಆಗಿ ಮಾಡೋದು ಮೇಡಮ್. ಪ್ರತಿ ವರ್ಷ ನಮ್ಮಷ್ಟು ಡಿಫ್ರೆಂಟ್ ಆಗಿ ಯಾರು ಮಾಡಲ್ಲ ಇಲ್ಲಿ. ನಮ್ಮನ್ನ ನೋಡಿ ಹುರ್ಕೊಳ್ಳೋರು ಬೇಜಾನ್ ಜನ ಅವ್ರೆ. ಆ ಹುರ್ಕೊಂಡು ಈ ಸಲ ನಿಲ್ಸೋಣ ಅಂತ ನೋಡ್ರು, ಆದ್ರೆ ಅವ್ರ ಕೈಯಲ್ಲಿ ಆಗ್ಲಿಲ್ಲ ಮೇಡಮ್. ಆದ್ರೆ ಇನ್ನು 10 ಸಲ ಪ್ರಯತ್ನ ಮಾಡ್ರು, ಅವ್ರ ಕೈಲಿ ನಿಲ್ಸಕ್ ಆಗಲ್ಲ ಮೇಡಮ್. ನಮ್ಮ ಅಣ್ಣ ಇರೋವರೆಗೂ ನಮ್ಮನ್ನ ತಡೆಯೋರು ಯಾರು ಇರಲ್ಲ ಮೇಡಮ್. ಸರ್, ಇವಾಗ ಏನು ಅಂತ ಅಂದ್ರೆ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೀರಾ. ಏನೇನು ಪ್ರಿಪರೇಷನ್ ಮಾಡ್ಕೊಂಡಿದ್ರೆ, ಏನೇನ್ ಮಾಡಿದ್ದೀರಾ? ಐಸ್ ಕ್ಯಾಂಡಿ, ಪಾಪ್ಕಾರ್ನ್, ಸ್ವೀಟ್ ಕಾರ್ನ್, ಮತ್ತೆ ಇಡ್ಲಿ, ಚಟ್ನಿ ಎಲ್ಲ ನಮ್ದು. ಈ ತರ ಸಮೋಸ ಎಲ್ಲ ಈ ತರ ಡಿಫ್ರೆಂಟ್ ಐಟಮ್ಸ್ ಎಲ್ಲ ಕೊಡ್ತೀವಿ ಮೇಡಮ್. ಬಂದಿರೋರೆಲ್ಲ ನಮ್ಗೆ ಮಕ್ಕಳಿಗೆ ತೃಪ್ತಿ ಪಡಿಸ್ಬೇಕು ಮೇನ್ ಆಗಿ ಅವ್ರಿಗೆ. ಈಗ ಹೇಳಿದ್ರಿ 3 ದಿನ ಆದ್ಮೇಲೆ ಗಣೇಶ ವಿಸರ್ಜನೆಯನ್ನ ಮಾಡ್ತಾ ಇದ್ದೀರಾ. ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಬಣ್ಣ ಹಚ್ಚೋ ಮೂಲಕ ವಿಸರ್ಜನೆ ಮಾಡ್ತಿದ್ರಿ. ಅದ್ರ ವಿಶೇಷತೆ ಏನು? ಏನಾದ್ರು ಸ್ಪೆಷಲ್ ಇದೆಯಾ? ಏನಾದ್ರು ವೈಶಿಷ್ಟ್ಯತೆ ಏನಾದ್ರು ಇದೆಯಾ ಅಂತ? ಇನ್ನೊಂದೇನಂದ್ರೆ ಎಲ್ಲಾ ದೇವರು ಒಂದೇ ತರನೇ ಬರಲ್ಲ. ಪೈಂಟ್ ನಮ್ಗೆ ಇಷ್ಟ ಆದಂಗೆ ಯಾರು ಹೊಡ್ಕೊಡಲ್ಲ. ಹಂಗಾಗಿ ನಾವು ನಮ್ಗೆ ಇಷ್ಟ ಬಂದಂಗೆ ಪೈಂಟ್ ಹೊಡ್ಕೊಂಡು ನಾವು ಮಾಡ್ಕೊಂಡು ಖಾಲಿ ಅವತಾರ ಮಾಡ್ಲೇಬೇಕು. ಇವಾಗ ದಸರಾ ಹಬ್ಬ ಬರೇ ಬರ್ತಿದೆ ಅಂತ, ದಸರಾ ಹಬ್ಬ ಬರ್ತಾ ಇದೆ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಜನಕ್ಕೆ ಡಿಫ್ರೆಂಟ್ ಆಗಿರ್ಲಿ ಅನ್ನೋದಕ್ಕೋಸ್ಕರ ತಯಾರು ಮಾಡಿ ನಾವು ಪ್ರತಿ ವರ್ಷನೂ ಕೂಡ ಇದೇ ತರ ಮಾಡ್ತೀರಾ, ಇಲ್ಲ ಈ ವರ್ಷ ಏನಾದ್ರು ಸ್ಪೆಷಲ್ ಆಗಿ ಮಾಡ್ತಾ ಇದ್ರೆ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಈ ತರ? 8ನೇ ವರ್ಷ. ಹೋದ ವರ್ಷ 3D ಕಾನ್ಸೆಪ್ಟ್ ಅಲ್ಲಿ ಮಾಡಿದೆ. ಗಣೇಶನ ಬಂದು ಮಗು ಗಣೇಶನ 12 ಅಡಿ ತಂದು ಇಲ್ಲಿ 3D ಪೇಂಟಿಂಗ್ ಮಾಡ್ತಿ. ಹಿಂದ್ಗಡೆ ಬಂದು ಕಥಗಳಿದು ಕೇರಳದಿಂದ ಬರುತ್ತೆ ಅದು ಬೊಂಬೆ, ಅದ್ರ ಹಿಂದ್ಗಡೆ ಬರ್ತಿ ಆ ಟೈಪ್ ಅಲ್ಲಿ ಮಾಡಿದೆ. ಈ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂದ್ಬಿಟ್ಟು 10 ದೇವ್ರನ್ನ ಬರ್ದಿದ್ವಿ ಟೋಟಲ್ ಆಗಿ. ಆ ಯಪ್ಪನ ಸರಿ 11ನೇ ದೇವ್ರು. 11 ಡಿಫ್ರೆಂಟ್ ಆಗಿರ್ಲಿ, ನೋಡೋ ಜನಕ್ಕೆ ವರ್ಷ ಡಿಫ್ರೆಂಟ್ ಆಗಿ ಮಾಡೋಣ. ವರ್ಷ ಡಿಫ್ರೆಂಟ್ ಆಗಿ ಮಾಡ್ತೀರಾ. ಈಗ ಏನು ಅಂತ ಅಂದ್ರೆ ಬರೀ ಇಲ್ಲಿ ಸುತ್ತಮುತ್ತ ಇರೋರು ಮಾತ್ರ ಬರ್ತಾರೆ, ಇಲ್ಲ ಬೇರೆ ಬೇರೆ ಕಡೆಯಿಂದಲೂ ಈ ಸಂಭ್ರಮಕ್ಕೆ ಬರ್ತಾರ, ಜಾಯ್ನ್ ಆಗ್ತಾರ? ನನಗೆ ತಿಳ್ಮಟ್ಟಕ್ಕೆ ನಮ್ಮ ಅಗ್ರಹಾರದಲ್ಲಿ ಆಲ್ಮೋಸ್ಟ್ ಎಲ್ಲಾ ಹುಡುಗರು ಇಲ್ಲಿ ಬರ್ತಾರೆ, ಜನನೂ ಬರ್ತಾರೆ, ಪಬ್ಲಿಕ್ ಬರ್ತಾರೆ. ಇಲ್ಲಿರೋದು ನೋಡಕ್ಕೆ 4 ಮನೆ, ಒಂದು 10 ಮನೆ ಇರ್ಬೋದು ಅಷ್ಟೇ. ಆದ್ರೆ ಜನ ಸೇರಿದ್ರೆ ನಾನು ಅಟ್ಲೀಸ್ಟ್ ಒಂದು 400-500 ಜನ ಸೇರ್ತಾರೆ. ಅಂದ್ರೆ ಎಲ್ಲ ಸುತ್ತಮುತ್ತ ಎಲ್ಲ ಬಂದಿರೋ ಮಕ್ಳೆ ಇರೋದಲ್ಲ. ಎಲ್ರಿಗೂ ಊಟ ಇರುತ್ತೆ ಪ್ರತಿಯೊಬ್ಬರಿಗೂ. ನಿನ್ನೆನೂ 400 ಜನ ಊಟ ಹಾಕಿದೀವಿ. ಇವತ್ತು 1000 ಇಡ್ಲಿ ಹೇಳಿದೀವಿ, ಪಾಪ್ಕಾರ್ನ್, ಐಸ್ ಕ್ಯಾಂಡಿ ಏನೇನು ಮಾಡಿದೀವಿ ಅಂದ್ರೆ ಮಕ್ಳಿಗೆ ಇಷ್ಟವಾದಂತದ್ದು. ದೊಡ್ಡವ್ರು ಬಿಡಿ ಎಲ್ಲಾ ಕಡೆನೂ ಊಟ ಮಾಡ್ತಾರೆ ಅನ್ನೋದಕ್ಕೆ, ಮಕ್ಳಿಗೆ ಎಲ್ಲೂ ಸರಿ ಸಿಗಲ್ಲ. ಈ ಚಿಕ್ಕ ಮಕ್ಳು ನಮ್ಗೆ ಬೇಕು. ಇವತ್ತು ನಾವೇನ್ ಮಾಡ್ತಾ ಇದೀವಿ ಅನ್ನೋದನ್ನ 10 ವರ್ಷ ಬಿಟ್ಟು ಈ ಮಕ್ಳು ನಮ್ಗೆ ಹೇಳ್ತಾರೆ. ಏನಂತ ಹೇಳ್ತಾರೆ, ಅಂಕಲ್ ಹಿಂಗ್ ಮಾಡಿದ್ರು, ಇದ್ರ ಚೆನ್ನಾಗಿತ್ತು, ನಾವ್ ಅದನ್ನ ಮಾಡೋಣ ಅನ್ನೋದಕ್ಕೆ ಇವ್ರಿಗೆ ನಾವು ಒಂದು ಉದಾಹರಣೆ ನಿಲ್ತೀವಿ. ನಮ್ಗೆ ಇಲ್ಲಿ ಪೇಂಟಿಂಗ್ ಮಾಡಿ ಖಾಲಿ ಅವತಾರ ತಗೊಂಬಂದಿ ದೇವ್ರನ್ನ ಬರ್ದಿದ್ದು ಇವರೇನೆ. ನಮ್ಗೆ ಇಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ನಮ್ ಚೀನಿ ಅಂತ ಇವರೇ. ನೀವೇನ್ ಹೇಳ್ತೀರಾ ಸರ್ ಇವತ್ತಿನ ಬಗ್ಗೆ? ಇಲ್ಲ, ನಮ್ಗೆ ಇದು ಆರ್ಟಿಸ್ಟ್ ಕೆಲಸ ಚೆನ್ನಾಗಿ ಮಾಡ್ತಾ ಇದೀವಿ. ಅಣ್ಣವರು ಕೊಟ್ಟಿರೋದಕ್ಕೆ ಇಷ್ಟು ಕೆಲಸ ಮಾಡಿ ಅವ್ರಿಗೆ ಸಂತೋಷ ಪಡಂಗ್ ಮಾಡ್ಕೊಟ್ಟಿದೀವಿ ಅಷ್ಟೇ. ನಮ್ ದೇವ್ರ ಅಲಂಕಾರ ಖಾಲಿ ಇದು ರೂಪ ತಂದಿದೀವಿ, ಚೆನ್ನಾಗಿ ಬಂದಿದೆ. ಓಕೆ, ಈಗ ಎಲ್ಲಾ ಕಡೆ ಏನು ಅಂತ ಅಂದ್ರೆ ಅನ್ನ ಸಾಂಬಾರ್ ಎಲ್ಲ ಕೊಡ್ತಿರ್ತಾರೆ, ನೀವು ವಿಶೇಷವಾಗಿ ಇಡ್ಲಿ ಕೊಡ್ತಾ ಇದ್ದೀರಾ, ಏನಿದ್ರು ವಿಶೇಷತೆ? ಇವಾಗ ಬಿಸಿಗೆ ಕೊಟ್ರೆ ಪಾಪ ಮಕ್ಕಳಾಗ್ಲಿ ದೊಡ್ಡವರೇ ಆಗ್ಲಿ ಅಟ್ಲೀಸ್ಟ್ ನಿಂತ್ಕೊಂಡು ತಿಂತಾರೆ, ಕಾಯ್ತಾರೆ. ನಮ್ ಫಂಕ್ಷನ್ ಮಾಡ್ರೆ ಕಾಯ್ತಾರೆ ಅನ್ನೋದ್ರೆ ಹಾರೋಗ್ಬಿಡುತ್ತೆ, ಸರಿ ಕೊಡಕ್ಕಾಗಲ್ಲ ಜನಕ್ಕೆ. ಇಲ್ಲೇ ಮಾಡಿ ಇಲ್ಲೇ ಕೊಟ್ರೆ ಪ್ರತಿ ಜನ ಎಷ್ಟೇ ಜನ ಬಂದ್ರು ಇಡ್ಲಿ 10 ಜನಕ್ಕೂ ಸಿಗುತ್ತೆ. ನಾವೊಂಚೂರು ಡಿಫ್ರೆಂಟ್ ಆಗಿ ಕೊಡೋಣ ಅಂತ ಅಷ್ಟೇ, ಏನೇನಿಲ್ಲ ಮ್ಯಾಮ್. ಓಕೆ, ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿನ ವಿಶೇಷತೆ ಏನು, ಯಾಕೆ ಇಡ್ಲಿನ ಕೊಡ್ತಿದ್ದಾರೆ, ಎಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಈಗಾಗಲೇ ಇಲ್ಲಿನ ಅಭಿಮಾನಿಗಳು ಜೊತೆಗೆ ಇಲ್ಲಿರುವಂತಹ ಏನ್ ಕೆಲಸ ಮಾಡ್ತಿದ್ದಾರೆ ಈ ಸಿದ್ದಣ್ಣ ಅಭಿಮಾನಿಗಳ ಬಡಗರು ಈಗಾಗಲೇ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಮಾಗಡಿ ರಸ್ತೆ 2nd ಕ್ರಾಸ್ ನಲ್ಲಿ ಗಣೇಶ ಹಬ್ಬವನ್ನ ಯಾವ ರೀತಿ ಆಚರಿಸ್ತಾ ಇದ್ದಾರೆ. ಒಂದು ಕಾಳಿಯ ಉಗ್ರ ರೂಪದಲ್ಲಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಜೊತೆಗೆ ಎಲ್ರಿಗೂ ಕೂಡ ಇಲ್ಲಿ ಸ್ಥಳೀಯರಿಗೆ ಎಲ್ರಿಗೂ ಕೂಡ ಈಗಾಗಲೇ ಊಟ
ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಜೊತೆಗೆ ಕೆಲವೊಂದು ಸ್ನಾಕ್ಸ್ ಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಯಾಕೆ ಹಬ್ಬವನ್ನ ಈ ರೀತಿ ಮಾಡ್ತಾ ಇದ್ದಾರೆ, ಎಷ್ಟು ವರ್ಷದಿಂದ ಆಚರಣೆಗೆ ಬಂದಿದೆ, ಯಾಕೆ ಈ ರೀತಿ ವಿಶೇಷವಾಗಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಇಲ್ಲಿನ ಗ್ರಾಮಸ್ಥರು ಜೊತೆಗೆ ಸಿದ್ದಣ್ಣ ಅಭಿಮಾನಿಗಳ ಬಳಗದವರು ಕೂಡ ಮಾಹಿತಿಯನ್ನು ನೀಡಿದ್ರು. ಈಗಾಗಲೇ ನೀವು ಗಮನಿಸ್ತಾ ಇರಬಹುದು, ಜನಸಾಗರವೇ ಹರಿದು ಬರ್ತಾ ಇದೆ. ಇನ್ನು ಹೆಚ್ಚಿನ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಟೈಮ್ 9 ಕನ್ನಡ.